ಊಟಿ ಟ್ರಿಪ್ಪಲ್ಲಿ ಡೇ 3 ವ್ಲಾಗ್ ಆಗಿರುತ್ತೆ. ನಾವಂತೂ ಊಟಿಯಲ್ಲಿ ಇನ್ನೊಂದು 6:30 ಹಂಗೆ ಸ್ಟಾರ್ಟ್ ಆಗಿಬಿಟ್ವಿ. ಇನ್ನು ಬರ್ತಾ ಅಂದಿವೆ ಅಲ್ಲಿ ನಮಗೆ ಈ ಲೊಕೇಶನ್ ಸಿಕ್ತು. ಲೊಕೇಶನ್ ಅಂತೂ ನೋಡಿ ಸಖತ್ತಾಗಿದೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ನಾವಂತೂ ಇಲ್ಲಿ ಕಾರ್ನ ಸ್ಟಾಪ್ ಮಾಡಿಬಿಟ್ಟು ಇಲ್ಲಿ ಫೋಟೋಸ್ ಸ್ವಲ್ಪ ವೀಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಊಟಿ ಟು ಮೈಸೂರು ಜರ್ನಿ ಅಂತೂ ರಿಯಲಿ ಆಸಮ್ ಆಗಿತ್ತು. ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ, 7:30 ಏನೋ ಆಗಿದೆ ಫ್ರೆಂಡ್ಸ್. ನೋಡಿ ಹೆಂಗಿದೆ, ಬಿಸಿಲು ಕೂಡ ಸ್ಟಾರ್ಟ್ ಆಗಿದೆ ಅಂಡ್ ಫಾಗ್ ನೋಡಿ ಹೆಂಗಿದೆ, ಸಕ್ಕದಾಗಿದೆ ಅಲ್ವಾ. ಊಟಿ ಟು ಮೈಸೂರು ಆನ್ ದಿ ವೇ ಅಲ್ಲಿ ನಮಗೆ ಈ ತರ ಲೊಕೇಶನ್ಸ್ ಅಂತೂ ಸಿಗ್ತಾನೆ ಇರುತ್ತೆ ನೋಡ್ತಾ ನೋಡ್ತಾ. ಬಟ್ ಎಲ್ಲ ಕಡೆನೂ ಸ್ಟಾಪ್ ಮಾಡ್ಕೊಂಡು ಇರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು, ಸೊ ಲೊಕೇಶನ್ಸ್ ಎಲ್ಲೆಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ಕಾರೆಲ್ಲ ಸ್ಲೋ ಮಾಡಿಕೊಂಡು ಈ ಥರ ಫೋಟೋಸ್ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿಕೊಂಡು ಬಂದ್ವಿ. ನೈಟೇ ನಾವು ಊಟಿಯಿಂದ ಬ್ಯಾಂಗ್ಳೂರ್ಗೆ ರಿಟರ್ನ್ ಬರೋ ಪ್ಲಾನ್ ಇತ್ತು. ಬಟ್ ನಮಗೆ ಮಧುಮಲೈ ಮತ್ತು ಇನ್ನೊಂದು ಬಂಡೀಪುರ ಎರಡೂ ಫಾರೆಸ್ಟ್ ಸಿಗುತ್ತಲ್ವ, ನಮಗೆ ಆ ಫಾರೆಸ್ಟಲ್ಲೆಲ್ಲ ಅಲೋ ಮಾಡಲ್ವಲ್ಲ ನೈಟ್ ಜರ್ನಿ. ಹಾಗಾಗಿ ನಾವಂತೂ ಇನ್ನು ಅಲ್ಲೇ ಸ್ಟೇ ಆಗಿದ್ದಾಯಿತು. ಇನ್ನು ಸ್ಟೇ ಆಗಿ ಮಾರ್ನಿಂಗ್ 6ಗಂತೂ ಬಿಟ್ವಿ. ಬಟ್ ರಿಯಲಿ ನೈಟ್ ಎಲ್ಲ ನಮಗೆ ಈ ಥರ ಲೊಕೇಶನ್ಸ್ ಎಲ್ಲ ಸಿಗೋದು ಇಲ್ಲ. ಆ್ಯಂಡ್ ಮಾರ್ನಿಂಗ್ ಟೈಮ್ ಅಂತೂ ರಿಯಲಿ ತುಂಬಾ ಇಷ್ಟ ಆಯಿತು. ಈ ಥರ ಒಳ್ಳೊಳ್ಳೆ ಲೊಕೇಶನ್ಸ್ ಎಲ್ಲ ನೋಡ್ಕೊಂಡು ಬಂದಿದ್ದಾಯಿತು. ನಮಗೆ ಗ್ರೀನರಿ ಮತ್ತು ಜಾಸ್ತಿ ಘಾಟ್ ಸೆಕ್ಷನು ಮತ್ತು ಟೀ ಗಾರ್ಡನ್ಸು ರಿಯಲಿ ತುಂಬಾ ಜಾಸ್ತಿ ಕಾಣಿಸುತ್ತೆ. ಆಮೇಲೆ ಒಂದು ಲೊಕೇಶನ್ ಹತ್ರ ಸ್ಟಾಪ್ ಮಾಡಿದ್ವಿ, ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ. ಇಲ್ಲೊಂದು ಅಜ್ಜಿ ದೋಸೆ ಎಲ್ಲ ಹಾಕ್ತಾಯಿದ್ರು, ದೋಸೆ ಇಡ್ಲಿ ಎಲ್ಲ ಮಾಡ್ತಾಯಿದ್ರು. ಇಡ್ಲಿ ಏನೋ ರೆಡಿ ಇದೆ ಅಂತ ಹೇಳಿದ್ರು, ಇಡ್ಲಿ ಮತ್ತು ಸಾಂಬಾರು. ಇನ್ನು ಸ್ವಲ್ಪನೇ ಇತ್ತು, ಹಾಗಾಗಿ ನಾವಂತೂ ಇನ್ನು ಇಡ್ಲಿ ಮಾತ್ರ ತೊಗೊಂಡ್ವಿ. ಎಲ್ಲರೂ ಒಂದು 2 ಇಡ್ಲಿ ತೊಗೊಂಡ್ವಿ. ಬ್ಯಾಕ್ಗ್ರೌಂಡು ಲೊಕೇಶನ್ ಅಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸ್ನ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ನಾವಂತೂ ಕೂನೂರಂತೂ ಮಿಸ್ ಮಾಡ್ಕೊಂಡ್ವಿ, ಮತ್ತು ಟಾಯ್ ಟ್ರೈನ್ ಅಂತೂ ಹತ್ತಿಲ್ಲ. ನಮ್ಮ ಹಸ್ಬೆಂಡ್ ಹೇಳ್ತಾನೆ ಇದ್ರು ಹೋಗೋಣ ಟಾಯ್ ಟ್ರೈನ್ಗೆ ಅಂತ, ಆಗಲೇ ಇಲ್ಲ. ಬಟ್ ಏನೋ ಪ್ಲ್ಯಾನ್ ಮಾಡ್ಕೊಂಡ್ವಿ, ಏನೇನೋ ಆಗೋಯ್ತು. ಇಲ್ಲಿ ಅಜ್ಜಿ ನೋಡಿ ಒಳ್ಳೆ ಒಲೆಯಲ್ಲಿ, ಸೌದೆ ಒಲೆಯಲ್ಲಿ ದೋಸೆ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ. ಹೇಗೋ ಟೈಮ್ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದು 2 ಇಡ್ಲಿ ಒಂದೊಂದು ದೋಸೆ ಏನೋ ತಿಂದ್ಕೊಂಡ್ವಿ. ತಿಂದ್ಬಿಟ್ಟು ಇಲ್ಲಂತೂ ಲೊಕೇಶನ್ ಚೆನ್ನಾಗಿದೆ ಅಂತೇಳಿ ಸ್ವಲ್ಪ ಫೋಟೋಸು ವಿಡಿಯೋಸು ಎಲ್ಲನೂ ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಫೈನಲಿ ಅಜ್ಜಿ ಒಂದು ಕಾಫಿ ಮಾಡಿಕೊಟ್ರು, ಕಾಫಿನ ಕುಡಿದ್ವಿ. ಇನ್ನು ಅಜ್ಜಿಗೆ ಪೇ ಮಾಡಿಬಿಟ್ಟು ನಾವಂತೂ ಇನ್ನು ಜರ್ನಿ ಅಂತೂ ಸ್ಟಾರ್ಟ್ ಮಾಡಿದ್ವಿ. ನಾವಂತೂ ಊಟಿಗೆ ಹೋಗಿದ್ದು ಮದುವೆಗೆ. ಇನ್ನು ಮಿಕ್ಕಿರೋ ಟೈಮಲ್ಲಿ ಏನೇನು ಪ್ಲೇಸಸ್ ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಪ್ಲೇಸ್ನ ಮಾತ್ರ ಕವರ್ ಮಾಡ್ಕೊಂಡು ಬಂದ್ವಿ. ಸೊ ಯಾರಾದರೂ ಊಟಿಗೆ ಹೋಗೋ ಪ್ಲ್ಯಾನ್ ಮಾಡಿಕೊಂಡ್ರೆ ಯಾವ್ಯಾವ ಟೈಮ್ಗೆ ಏನೇನು ನೋಡಬೇಕು ಅನ್ನೋದು ಪ್ಲ್ಯಾನ್ ಮಾಡಿಕೊಂಡು ಹೋಗಿ. ನಾವಂತೂ ಟಾಯ್ ಟ್ರೈನ್ ಹತ್ತಿಲ್ಲ, ಕೂನೂರ್ಗಂತೂ ಹೋಗಿಲ್ಲ. ಬಟ್ ರಿಯಲಿ ಅದು ಬೇಜಾರಾಯಿತು. ಬಟ್ ಈ ಜರ್ನಿ ಮುಗಿದ್ಮೇಲೆ ನನಗಂತೂ ಫುಲ್ಲು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಯಾಕೆ ಅಂತಂದರೆ ಆಲ್ಮೋಸ್ಟ್ ನಮಗೆ ಟಾಯ್ ಟ್ರೈನ್ ಜರ್ನಿಯಲ್ಲಿ ಲೊಕೇಶನ್ಸ್ ಏನು ಸಿಗುತ್ತೋ ನಮಗೆ ಆಲ್ಮೋಸ್ಟ್ ಎಲ್ಲ ಲೊಕೇಶನ್ಸ್ ಇಲ್ಲಿ ಕೂಡ ಸಿಕ್ತು. ಆ ಫೀಲ್ ಅಂತೂ ನನಗಂತೂ ಹೋಯ್ತು. ರಿಯಲಿ ತುಂಬಾ ಖುಷಿ ಆಯಿತು. ಈ ಜರ್ನಿ ಅಂತೂ ನನಗೆ ಟ್ರಿಪ್ಗಿಂತ ಈ ಜರ್ನಿ ಅಂತೂ ಸಖತ್ ಇಷ್ಟ ಆಯಿತು ಫ್ರೆಂಡ್ಸ್. ಮತ್ತು ಅನಿಮಲ್ಸ್ ಎಲ್ಲ ಹೋಗ್ಬೇಕಾದ್ರೆ ಸ್ವಲ್ಪ ಕಾಣಿಸ್ತು, ಬರಬೇಕಾದ್ರೆ ಚೆನ್ನಾಗಿ ಕಾಣಿಸ್ತು. ನೋಡಿ ಫ್ರೆಂಡ್ಸ್, ಎಲಿಫೆಂಟ್ಸು 2 ಎಷ್ಟು ದೊಡ್ಡದಾಗೆ ಸಖತ್ತಾಗಿದೆ ಅಲ್ವಾ. ಇನ್ನು ಇದೇ ಥರ ಸ್ವಲ್ಪ ಅನಿಮಲ್ಸ್ನಂತೂ ನೋಡಿದ್ವಿ ನಾವು. ಇನ್ನು ಫೈನಲಿ ತಮಿಳ್ನಾಡು ಕ್ರಾಸ್ ಮಾಡಿ ವೆಲ್ಕಮ್ ಟು ಕರ್ನಾಟಕ, ನಮ್ಮ ಸ್ಟೇಟ್ಗೆ ನಾವಂತೂ ಎಂಟ್ರಿ ಆದ್ವಿ. ಆಮೇಲೆ ಬಂಡೀಪುರ ಫಾರೆಸ್ಟ್ಗೆ ಕೂಡ ರೀಚ್ ಆದ್ವಿ. ಇನ್ನು ಇಲ್ಲಿಂದ ಬಂಡೀಪುರ ಫಾರೆಸ್ಟ್ ಅಂತ ಸ್ಟಾರ್ಟ್ ಆಗುತ್ತೆ. ನಾವು ಬ್ಯಾಂಗ್ಳೂರಿಂದ ಊಟಿಗೆ ಹೋಗ್ಬೇಕಾದ್ರೆ ಬಂಡೀಪುರ ಫಾರೆಸ್ಟ್ ಮತ್ತೆ ಮುದುಮಲೈ ಫಾರೆಸ್ಟ್ ಎರಡನ್ನೂ ಕ್ರಾಸ್ ಮಾಡ್ಕೊಂಡೆ ಊಟಿಗೆ ಹೋಗ್ತೀವಿ. ಮುದುಮಲೈ ಬಂದ್ಬಿಟ್ಟು ನಮಗೆ ಫುಲ್ ಘಾಟ್ ಸೆಕ್ಷನ್ ಇರುತ್ತಲ್ವಾ, ಹೋಗ್ಬೇಕಾದ್ರೆ ಅಲೋ ಮಾಡ್ತಾರೆ. ಊಟಿಯಿಂದ ರಿಟರ್ನ್ ಬ್ಯಾಂಗ್ಳೂರ್ಗೆ ಬರಬೇಕಾದ್ರೆ ಅವರು ಅಲೋ ಮಾಡಲ್ಲ. ಹಾಗಾಗಿ ನಾವಂತೂ ಇನ್ನೊಂದು ರೂಟಲ್ಲಿ ಬರಬೇಕಾಗುತ್ತೆ. ಬಂಡೀಪುರ ಮಾತ್ರ ನಮಗೆ ಸಿಗುತ್ತೆ. ಇವಾಗ ನಾವಂತೂ ಊಟಿಯಿಂದ ಡೈರೆಕ್ಟ್ ಹಿಮಾವತ್ ಗೋಪಾಲ ಸ್ವಾಮಿ ಟೆಂಪಲ್ಗೆ ಬಂದಿದ್ವಿ. ಮೈಸೂರಲ್ಲಿದೆ ಅಲ್ವಾ, ಈ ಟೆಂಪಲ್ಗೆ ಬಂದಿದ್ದೀವಿ. ನಮ್ಮ ಗಾಡಿ ಎಲ್ಲ ಕೆಳಗಡೆನೆ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದಾನೇ ನಾವು ಬೆಟ್ಟದ ಮೇಲೆ ಬಸ್ಸಸ್ ಎಲ್ಲ ಅಲೋ ಇದೆ. KSRTC ಬಸ್ ಎಲ್ಲ ಅವೈಲೇಬಲ್ ಇದೆ. ಸೊ ಅವರೇ ಕರ್ಕೊಂಬರ್ತಾರೆ ಇಲ್ಲಿ ಮೇಲಕ್ಕೆ. ಈ ಬೆಟ್ಟದ ಮೇಲಕ್ಕೆ ಬರಬೇಕಾದ್ರೆ ಜರ್ನಿ ಘಾಟ್ ಸೆಕ್ಷನ್ ಅಂತೂ ರಿಯಲಿ ಭಯಂಕರ ಇದೆ ಫ್ರೆಂಡ್ಸ್. ನನಗಂತೂ ಸಖತ್ತು ಭಯ ಆಗ್ಬಿಡ್ತು. ನಾನಂತೂ ಕಣ್ಣು ಮುಚ್ಕೊಂಡು ಬಂದ್ಬಿಟ್ಟಿದ್ದೀನಿ. ಅಲ್ಲಿ ದರ್ಶನ ಮುಗಿಸ್ಕೊಂಡು ನಾವಂತೂ ಈಗ ಡೈರೆಕ್ಟ್ ನಂಜನಗೂಡು ಶ್ರೀಕಂಠೇಶ್ವರ ಟೆಂಪಲ್ಗಂತೂ ಬಂದಿದ್ದೀವಿ. ಇಲ್ಲಿ ಬಂದು 1 ಅವರ್ ವೆಯ್ಟ್ ಮಾಡಿದ್ವಿ. ಅಂದರೆ 4 o'clockಗೆ ಇಲ್ಲಿ ಓಪನ್ ಮಾಡೋದು ಟೆಂಪಲ್ ಅಂತ ಹೇಳಿದ್ರು. ಕ್ಲೋಸ್ ಆಗಿತ್ತು ಮಧ್ಯಾಹ್ನ ಟೈಮು. ಹಾಗಾಗಿ ನಾವಂತೂ ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು 1 ಅವರ್ ಆರಾಮಾಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಆಮೇಲೆ ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬಂದು ಇವಾಗ ಇಲ್ಲಿಂದ ಡೈರೆಕ್ಟ್ ನಾವಂತೂ ಚಾಮುಂಡೇಶ್ವರಿ ಬೆಟ್ಟಕ್ಕಂತೂ ಹೋದ್ವಿ. ಚಾಮುಂಡೇಶ್ವರಿ ಟೆಂಪಲಲ್ಲಿ ಕೂಡ ಮೇ ಬಿ ಕ್ಲೋಸ್ ಆಗಿತ್ತೇನೋ ಅಂತ ಅಂದ್ಕೊಂಡ್ವಿ. ಬಟ್ ಅಲ್ಲಿ ಕೂಡ ಅವಾಗ್ತಾನೆ ಓಪನ್ ಮಾಡಿದ್ರು. ಅಲ್ಲಿ ಹೋಗಿದ ತಕ್ಷಣ ವಿತಿನ್ 5 to 10 ಮಿನಿಟ್ಸಲ್ಲಿ ನಮಗಂತೂ ಚಾಮುಂಡೇಶ್ವರಿ ತಾಯಿ ದರ್ಶನ ಅಂತೂ ಆಗೋಯ್ತು. ತುಂಬಾ ಖುಷಿ ಆಯಿತು. ಯಾವಾಗ ಬಂದರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಮೇ ಬಿ ಇದು 3rd ಟೈಮ್ ಅನಿಸುತ್ತೆ ನಾನು ಬಂದಿರೋದು. ಫ್ರೆಂಡ್ಸ್ ಜೊತೆಲ್ಲ ಕೂಡ ಬಂದಿದ್ದೆ. ಯಾವಾಗ ಬಂದರೂ ಕೂಡ ವೆಯ್ಟ್ ಮಾಡಿದ್ದೀವಿ. ದಿಸ್ ಇಸ್ ದ ಫಸ್ಟ್ ಟೈಮು. ವಿತಿನ್ 10 ಮಿನಿಟ್ಸಲ್ಲಿ ದರ್ಶನ ಮುಗಿಸ್ಕೊಂಡು ಆಮೇಲೆ ಇನ್ನು
ಹೊರಗಡೆ ಸ್ವಲ್ಪ ಫೋಟೋಸ್ನ ತೊಗೊಂಡು ಹಂಗೆ ಸ್ವಲ್ಪ ಟೈಮ್ನೆಲ್ಲ ಇಲ್ಲೇ ಸ್ಪೆಂಡ್ ಮಾಡಿದ್ವಿ. ಇನ್ನೇನು ನೋಡೋದಿಲ್ವಲ್ಲ, ಡೈರೆಕ್ಟ್ ಇನ್ನು ಬ್ಯಾಂಗ್ಳೂರಿಗೆ ಹೊರಡೋದಷ್ಟೇ. ಹಾಗಾಗಿ ಇಲ್ಲೇ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡಿ ಇಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡು ಮತ್ತು ಇಲ್ಲೆಲ್ಲ ಫೋಟೋಸ್ನ ತಗೊಂಡು ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಮಾಡಿದ್ವಿ. ಈಗ ನಾವು ಮೈಸೂರು ಸಿಟಿಗೆ ಬರೋಷ್ಟೊತ್ತಿಗೆ 6:30 ಹಂಗೆ ಟೈಮ್ ಆಯಿತು. ಮೈಸೂರು ಪ್ಯಾಲೇಸ್ ಎಲ್ಲ ನೋಡಿ ಬೋರ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಆಚೆಯಿಂದನೇ ನೋಡಿದ್ವಿ. ಇನ್ನು ಮೈಸೂರಲ್ಲಿ ಸ್ಟ್ರೀಟ್ ಫುಡ್ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳಿ ಕೇಳಿದ್ವಿ. ಅವರೆಲ್ಲೋ ಹೇಳಿದ್ರು ಒಂದು ಪಾಯಿಂಟು ಲೊಕೇಶನು, ಅಲ್ಲಿ ಹೋಗ್ಬಿಟ್ಟು ಸ್ಟ್ರೀಟ್ ಫುಡ್ನ ಊಟ ಮಾಡಿಕೊಂಡು ನಮ್ಮ ಜರ್ನಿ ಅಂತೂ ಸ್ಟಾರ್ಟ್ ಆಯಿತು ಮೈಸೂರು ಟು ಬ್ಯಾಂಗ್ಳೂರ್. ನೈಟು 8:30 ಇಲ್ಲ 9 ಗಂಟೆಗೇನೋ ಮೈಸೂರು ಬಿಟ್ವಿ. ಇನ್ನು ಬ್ಯಾಂಗ್ಳೂರು ಬರೋಷ್ಟೊತ್ತಿಗೆ 12:30 ಏನೋ ಆಗೋಯ್ತು. ನಾವಂತೂ ಫುಲ್ ಮಲ್ಕೊಂಡ್ಬಿಟ್ಟಿದ್ವಿ, ಹಾಗಾಗಿ ಟೈಮ್ ಕೂಡ ನೋಡಿಲ್ಲ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅನಿಸುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋ ಹೇಗಿದೆ ಅಂತ ಒಂದು ಕಾಮೆಂಟ್ ಮಾಡಿ, ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.